ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನೆ, ಸಮಸ್ತವನ್ನು ಆಳುವಾತನೆ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವಾತನೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಬ್ಬಾ, ಈ ದಿನದ ವಾಕ್ಯ ಧ್ಯಾನದಲ್ಲಿ ನಮ್ಮ ಜೊತೆಯಲ್ಲಿದ್ದು ಸತ್ಯದ ಆತ್ಮನ ಮುಖಾಂತರ ನಮ್ಮೆಲ್ಲರನ್ನು ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಇಂದಿನ ವಾಕ್ಯ ಸಂದೇಶ ಮನುಷ್ಯರು ಜನ್ಮತಃ ಪಾಪಿಗಳು, ಹೌದು ಅಥವಾ ಇಲ್ಲ. ಈ ವಿಷಯವಾಗಿ ಕೆಲವರು ಹೌದು ಮತ್ತು ಕೆಲವರು ಇಲ್ಲ ಎಂದು ಹೇಳುತ್ತಾರೆ. ಇದರ ಕುರಿತು ನಮ್ಮ ಹಿರಿಯರು ಹೇಳಿದ್ದೇ ಸರಿ ಅಂತ ಹೇಳುವವರಿದ್ದಾರೆ. ಆದರೆ ಈ ವಿಷಯವಾಗಿ ಬೈಬಲ್ನಲ್ಲಿ ಏನು ಬರೆಯಲ್ಪಟ್ಟಿದೆ ಅದನ್ನ ಓದಿ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಯಾಕೆಂದರೆ ವಾಕ್ಯವೇ ನಮಗೆ ದಾರಿಯ ದೀಪ, ವಾಕ್ಯವೇ ನಮಗೆ ಬೆಳಕು. ಪ್ರಿಯರೇ, ಪಾಪ ಎನ್ನುವಂಥದ್ದು ದೇವರ ಮೊದಲ ಸೃಷ್ಟಿಯಾದ ಮನುಷ್ಯರು, ಅಂದರೆ ದೇವರ ಮಾತಿಗೆ ಅವಿಧೇಯರಾದ ಆದಾಮ ಮತ್ತು ಹವ್ವಳ ಮೂಲಕ ಈ ಲೋಕಕ್ಕೆ ಬಂತು. ಪಾಪ ಎನ್ನುವಂಥದ್ದು ಆದಾಮ ಮತ್ತು ಹವ್ವಳ ಮೂಲಕ ಈ ಲೋಕಕ್ಕೆ ಬಂತು. ಹಾಗಾಗಿ ಅವರ ಸಂತತಿಯಾದ ನಮಗೂ ಮತ್ತು ಈಗಾಗಲೇ ಸತ್ತು ಹೋಗಿದ್ದವರ ಮೇಲೂ ಮತ್ತು ಮುಂದೆ ಜನಿಸಬೇಕಾದವರ ಮೇಲೂ ಈ ಪಾಪದ ಶಾಪ ಇದ್ದೇ ಇರುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಲೋಕ ಅಂದರೆ ಭೂಮಿಯಲ್ಲಿ ಅಲ್ಲ, ಭೂಮಿಯಲ್ಲಿ ವಾಸವಾಗಿರುವ ಮನುಷ್ಯರಲ್ಲಿ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟವನು. ಅಂದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟನು ಅಂದರೆ ಲೋಕದ ಮೇಲೆ ಅಂದರೆ ಭೂಮಿಯ ಮೇಲೆನಾ? ಅಲ್ಲ, ಭೂಮಿಯ ಮೇಲಿರುವ ಜನರ ಅಂದರೆ ಮನುಷ್ಯರ ಮೇಲೆ ಪ್ರೀತಿಯನ್ನಿಟ್ಟು ಅಂತ ಅರ್ಥ. ಈ ರೀತಿಯಾಗಿ ಪಾಪ ಈ ಲೋಕಕ್ಕೆ ಬಂತು ಮತ್ತು ಆ ಪಾಪ ಈ ಲೋಕದ ಎಲ್ಲಾ ಮನುಷ್ಯರನ್ನು ಆಳುತ್ತಿದೆ. ಮತ್ತೆ ಇನ್ನೊಂದು ಪ್ರಶ್ನೆ ಹುಟ್ಟಬಹುದೀಗ. ಮಕ್ಕಳಾಗಿ ಹುಟ್ಟುವ ನಮ್ಮಲ್ಲಿ, ಅಂದರೆ ಎಳೆ ಕೂಸುಗಳಲ್ಲಿ, ಹಸುಗೂಸುಗಳಲ್ಲಿ ಪಾಪ ಹೇಗೆ ಇರುತ್ತೆ? ಆ ಮಕ್ಕಳಿಗೆ ಯಾವುದರ ಅರಿವು ಇರುವುದಿಲ್ಲ, ಅಂದರೆ ಪಾಪದ ಅರಿವು ಇರುವುದಿಲ್ಲ. ಹಾಗಿರುವಾಗ ಜನ್ಮತಃ ನಾವು ಪಾಪಿಗಳು ಅಂತ ಹೇಳೋದಿಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಉದ್ಭವವಾಗಬಹುದು. ಪ್ರಿಯರೇ, ಪಾಪಗಳಲ್ಲಿ 2 ವಿಧ. ಸ್ವಭಾವ ಪಾಪ ಅಂದರೆ ಜನ್ಮತಃ ಪಾಪ, ಎರಡನೆಯದು ಕರ್ಮ ಪಾಪ ಅಂದರೆ ಕ್ರಿಯಾ ಪಾಪ. ಮಕ್ಕಳಲ್ಲಿ ಈ ಮೊದಲನೆಯ ಪಾಪವಾಗಿರುವಂತಹ ಸ್ವಭಾವದ ಪಾಪ ಇರುತ್ತೆ, ಅಂದರೆ ಜನ್ಮತಃ ಪಾಪ ಇರುತ್ತದೆ. ನೀವೆಲ್ಲರೂ ಗಮನಿಸಿರಬಹುದು, ಮಕ್ಕಳಿಗೆ ಅಂದ್ರೆ ನಾವೆಲ್ಲರೂ ಮಕ್ಕಳ ಜೊತೆನಲ್ಲಿ ಆಡ್ತಾ ಪಾಡ್ತಾ ಬೆಳಿತೀವಿ, ಮಕ್ಕಳ ಜೊತೆ ಅನ್ಯೋನ್ಯವಾಗಿ ಇರ್ತೀವಿ. ಮಕ್ಕಳ ಗುಣ ಏನು ಎಂಬುದನ್ನು ನಾವೀಗಾಗಲೇ ಅರ್ತಿದ್ದೀವಿ. ಆ ಮಕ್ಕಳಿಗೆ ಇನ್ನೂ ಮಾತಾಡಕ್ಕೆ ಬರೋದಿಲ್ಲ, ಆದ್ರೆ ಆ ಮಕ್ಕಳಲ್ಲಿ ಕೋಪ ಇರುತ್ತೆ. ಕೋಪವೇ ಅತಿ ದೊಡ್ಡ ಪಾಪ. ಆ ಕೋಪ ಇರುತ್ತೆ. ಮತ್ತೆ ಅಸೂಯೆ ಎನ್ನುವಂತಹ ಗುಣ ಆ ಮಕ್ಕಳಲ್ಲಿ ಇರುತ್ತೆ. ಅಸೂಯೆ ಯಾವುದ್ರ ಮೂಲಕ ಇದು ಗೊತ್ತಾಗುತ್ತೆ ಅಂದ್ರೆ, ತಂದೆ ತಾಯಿಗಳು ಬೇರೆ ಯಾವ ಮಕ್ಕಳನ್ನು ಎತ್ಕೋಬಾರ್ದು, ತನ್ನ ತಂದೆ ತಾಯಿಗಳು ಬೇರೆ ಯಾವ ಮಕ್ಕಳನ್ನು ಪ್ರೀತಿಯಿಂದ ನೋಡಬಾರ್ದು, ಆ ಮಕ್ಕಳನ್ನ ಎತ್ಕೋಬಾರ್ದು. ಆಗಾಗಲೇ ಆ ಮಕ್ಕಳಲ್ಲಿ ಆ ಒಂದು ಅಸೂಯೆ ಗುಣ, ಕೋಪದ ಗುಣ
ಇರುತ್ತೆ. ಇದನ್ನ ಜನ್ಮತಃ ಪಾಪ ಅಂತೀವಿ. ಆ ರಕ್ತದಲ್ಲೇ, ಆ ಸ್ವಭಾವದಲ್ಲೇ ನಮಗೆ ಆ ಒಂದು ಗುಣಗಳು ಬಂದ್ಬಿಟ್ಟಿರುತ್ತೆ. ಈ ರೀತಿಯಾದ ಸ್ವಭಾವ ಪಾಪ ಅಥವಾ ಜನ್ಮತಃ ಪಾಪ ನಮ್ಮಲ್ಲಿ ನಾವು ಹುಟ್ಟಿದಂದಿನಿಂದಲೂ ಬಂದಿರುತ್ತದೆ. ನೆಕ್ಸ್ಟ್, ಕರ್ಮ ಪಾಪ ಅಥವಾ ಕ್ರಿಯಾ ಪಾಪ. ಇದು ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬೆಳೆಯುತ್ತಾ ಬಂದಂತೆ ಈ ಪಾಪ ನಮ್ಮಲ್ಲಿ ಬೆಳೆಯುತ್ತದೆ. ಕಣ್ಣಿನಾಶೆ, ದೇಹದಾಶೆ, ಬದುಕುಬಾಳಿನ ಡಂಬ, ಈ ರೀತಿಯಾದಂತಹ ಎಲ್ಲ ಪಾಪದ ಬಲೆಗೆ ನಾವು ಸಿಕ್ಕಿಕೊಂಡಿರುತ್ತೇವೆ. ಈ ರೀತಿಯಾದಂತಹ ಎಲ್ಲ ಪಾಪಗಳು ನಮ್ಮಲ್ಲಿ ಬೆಳೆಯುತ್ತಾ ಬರುತ್ತದೆ. ಪ್ರಿಯರೇ, ಇದೇ ಕಾರಣಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ದು, ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನದಲ್ಲಿ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಅಂದ್ರೆ ಈ ರೀತಿಯಾದಂತಹ ಸ್ವಭಾವ ಪಾಪ ಅಂದ್ರೆ ಜನ್ಮತಃ ಪಾಪ ಮತ್ತೆ ಕ್ರಿಯಾ ಪಾಪ, ಇವುಗಳನ್ನು ತೊಳೆಯುವುದಕ್ಕಾಗಿಯೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿತ್ತು. ಆದಾಮ ಮನುಷ್ಯನಾದ ಮೇಲೆ ಪಾಪ ಮಾಡಿದ್ದರಿಂದ ಆ ಶರೀರ, ಮನುಷ್ಯನ ಶರೀರಕ್ಕೆ ಉಂಟಾದಂತಹ ಆ ಪಾಪವನ್ನು ನಿವಾರಣೆ ಮಾಡೋದಕ್ಕೋಸ್ಕರನೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು. ಪಾಪಿಗಳಾದ ನಮ್ಮನ್ನು ರಕ್ಷಿಸಿ ಆತನು ತನ್ನೊಡನೆ ಪರಲೋಕ ರಾಜ್ಯಕ್ಕೆ ಕರೆದೊಯ್ಯುವುದಕ್ಕೋಸ್ಕರನೇ ಈ ಲೋಕಕ್ಕೆ ಬಂದಿತ್ತು. ಶರೀರವೇನೋ, ಶರೀರಕ್ಕೆ ಬರಬೇಕಾದ ಮರಣವನ್ನು ಪ್ರತಿ ಶರೀರವೂ ಅನುಭವಿಸಲೇಬೇಕು. ಆದರೆ ಆತ್ಮನ ದೇವರು ಪುನರುತ್ಥಾನಗೊಳಿಸಬೇಕು. ಇದು ತಂದೆ ದೇವರ ಚಿತ್ತ. ಈ ಉದ್ದೇಶಕ್ಕಾಗಿಯೇ ಅದೇ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಸೇರಲಾರನು ಅಂತ. ನೀರಿನಿಂದಲೂ ಅಂದ್ರೆ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ನೀರಿನಿಂದ ಹೊಂದಬೇಕಾದ ದೀಕ್ಷಾ ಸ್ನಾನ, ಮತ್ತೆ ಆತ್ಮನಿಂದಲೂ ಹುಟ್ಟದಿದ್ದರೆ ಅಂದ್ರೆ ಅರ್ಥ, ಆತ್ಮದಲ್ಲಿ ನಾವು ಮನಸ್ಸಿನಲ್ಲಿ ಹೃದಯಪೂರ್ವಕವಾಗಿ ನಮ್ಮಲ್ಲಿರುವಂತಹ ಎಲ್ಲಾ ಪಾಪದ ಸ್ವಭಾವಗಳನ್ನು ಬಿಟ್ಟು ತಂದೆ ದೇವರ ಚಿತ್ತದಂತೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಬಾಳುವಂಥದ್ದು. ಯಾಕಂದ್ರೆ ದೇವರ ಮೇಲಿರುವಂತಹ ಭಯ ನಮ್ಮಲ್ಲಿ ಪಾಪದ ದ್ವೇಷವನ್ನು ಹುಟ್ಟಿಸುತ್ತೆ. ಯಾರು ತಂದೆ ದೇವರನ್ನು ಹೆಚ್ಚಾಗಿ ಪ್ರೀತಿಸಿ ನಮಗೆ ದೇವರೇ ಬೇಕು, ಬೇರಿನೇನು ಈ ಲೋಕದಲ್ಲಿ ಬೇಡ ಅಂತ ಪ್ರಥಮ ಸ್ಥಾನ ದೇವರಿಗೆ ಕೊಟ್ಟಿರ್ತಾರಲ್ಲ, ಅಂಥವರು ಪಾಪವನ್ನ ದ್ವೇಷಿಸ್ತಾರೆ. ಅಂದ್ರೆ ಪಾಪದ ಕೆಲಸಗಳನ್ನು ಮಾಡೋದಿಲ್ಲ. ಇದು ನಾನು ಹೇಳ್ತಾ ಇರೋದು. ಹಾಗಾಗಿ ನಾವು ಕ್ರಿಸ್ತನ ಹತ್ರ ಬಂದ್ವಿ, ಆತನನ್ನ ನಂಬಿದ್ದೀವಿ, ಆತನನ್ನ ಪ್ರೀತಿಸ್ತಾ ಇದ್ದೀವಿ, ಆತನ ಹೆಸರಿನಲ್ಲಿ ನಾವು ದೀಕ್ಷಾ ಸ್ನಾನ ತಗೊಂಡಿದ್ದೀವಿ ಅನ್ನೋದಾದರೆ ನಮ್ಮಲ್ಲಿ ಇರಬೇಕಾದಂತಹ ಎಲ್ಲ ಪಾಪದ ಸ್ವಭಾವಗಳನ್ನು ಸಾಯಿಸಿ ನಾವು ತಂದೆ ದೇವರ ಚಿತ್ತದಂತೆ ಲೋಕದಲ್ಲಿ ಬೆಳಕಾಗಿ ಉಪ್ಪಾಗಿ ನಾವು ಜೀವಿಸಬೇಕಾಗಿದೆ. ಪ್ರಿಯರೇ, ಈ ವಾಕ್ಯಗಳ ಮುಖಾಂತರ ಅಥವಾ ಈ ವಾಕ್ಯಗಳ ಮೂಲಕ ಹೌದು, ಮನುಷ್ಯರು ಜನ್ಮತಃ ಪಾಪಿಗಳು ಅಂತ ನಮಗೆ ತಿಳಿಯಿತು. ವಾಕ್ಯವನ್ನು ಸಂಪೂರ್ಣವಾಗಿ ಕೇಳಿಸಿಕೊಂಡಂತಹ ನಿಮ್ಮೆಲ್ಲರನ್ನು ಮತ್ತು ನಿಮ್ಮ ಕುಟುಂಬವನ್ನು ತಂದೆ ದೇವರು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ಆತನ ಕೃಪೆ ಸದಾ ನಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿರಲಿ. ಆಮೇಲೆ